ನಮಸ್ಕಾರ. ತುಮಕೂರಿಗೆ ವರ್ಷದಲ್ಲಿ ಈ ಒಂದು ದಿನ ರಹಸ್ಯವಾಗಿ ಹೋಗು ಬನ್ನಿ. ಖಂಡಿತವಾಗ್ಲೂ ಆ ಲಕ್ಷ್ಮೀ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸ್ತಾಳೆ. ಇದಂತೂ 500% ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ ಆ ಲಕ್ಷ್ಮಿ ಪಾದದಾಣೆಗೂ ಸತ್ಯ. ಖಂಡಿತವಾಗ್ಲೂ ತುಮಕೂರಿನ ಈ ಒಂದು ಸ್ಥಳಕ್ಕೆ ವರ್ಷದಲ್ಲಿ ಒಂದೇ ಬಾರಿ ರಹಸ್ಯವಾಗಿ ಈ ಒಂದು ಸ್ಥಳಕ್ಕೆ ಹೋಗಿ ಬನ್ನಿ. ಖಂಡಿತವಾಗ್ಲೂ ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ. ಲಕ್ಷ್ಮಿ ಪಾದದಾಣೆಗೂ ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ 500% ಸತ್ಯ ಇದು. ವಿಡಿಯೋನ ಪೂರ್ತಿ ನೋಡಿ, ಹೇಳ್ತಾ ಹೋಗ್ತೀನಿ ಯಾವುದದು ಸ್ಥಳ ಅಂತ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಬಾರಿ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಮಾಡಿ. ವಿಡಿಯೋ ಕೆಳಗಡೆ ಹೈಪ್ ದಿಸ್ ವಿಡಿಯೋ ಅಂತಿದೆ, ಹೈಪ್ ಬಟನ್ ಇದೆ. ಹೈಪ್ ದಿಸ್ ವಿಡಿಯೋ, ಹೈಪ್ ಪ್ರೆಸ್ ಮಾಡಿ. 2 ಸರಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಎಸ್ಪೆಷಲಿ ತುಮಕೂರಿನ ಈ ಒಂದು ಸ್ಥಳಕ್ಕೆ ವರ್ಷದಲ್ಲಿ ಒಂದೇ ಬಾರಿ ರಹಸ್ಯವಾಗಿ ಹೋಗಿ ಬನ್ನಿ. ಖಂಡಿತವಾಗ್ಲೂ ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ. ಇದಂತೂ ಸತ್ಯ. ಅಲ್ಲಿ ನೀವು ಹೋದಾಗ ಏನು ಮಾಡಬೇಕು ಗೊತ್ತಾ? ಮನೆಯಿಂದ ಹೋಗುವಾಗ ಹಸಿರು ಸೀರೆ, ಹಸಿರು ಬ್ಲೌಸ್ ಪೀಸ್, 1 ಡಜನ್ನು ಹಸಿರು ಬಳೆ, 1 ಡಜನ್ನು ಕೆಂಪು ಬಳೆ, ಮಲ್ಲಿಗೆ ಹೂವು, ಅರಿಶಿಣ ಕುಂಕುಮ, 1 ಇಡಿಯಷ್ಟು ಅಕ್ಕಿನ ಸೀರೆ ಮೇಲೆ ಹಾಕಿಬಿಟ್ಟು ನೀವು ಮನೆಯಿಂದ ತಗೊಂಡೋಗ್ಬೇಕು. ಅಲ್ಲಿ ಕನಕದಾರ ಸ್ತೋತ್ರನ 3 ಬಾರಿ ಪಠಣೆ ಮಾಡಬೇಕು. ಕನಕದಾರ ಸ್ತೋತ್ರನ 3 ಬಾರಿ ಪಠಿಸ್ಬೇಕು. ಕೇಳೋದಲ್ಲ, ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲಿ ಹಾಕೊಂಡು ಕೇಳೋದಲ್ಲ, 3 ಬಾರಿ ಪಠಣೆ ಮಾಡಬೇಕು. ಕನಕದಾರ ಸ್ತೋತ್ರ ಬುಕ್ಸ್ಗಳಲ್ಲೇ ಸಿಗುತ್ತೆ ನೋಡಿ. ಕನಕದಾರ ಸ್ತೋತ್ರ ಯಾವುದು ಗೊತ್ತಾ? ತುಮಕೂರಿನ ಸ್ಥಳ ದೇವಸ್ಥಾನ ಅಂದರೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ, ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೋಗಿ ಬನ್ನಿ. ನೋಡಿ, ವರ್ಷದಲ್ಲಿ ಒಂದು ದಿನ ರಹಸ್ಯವಾಗಿ ಈ ಒಂದು ಸ್ಥಳಕ್ಕೆ ಹೋಗಿ ಬನ್ನಿ. ಖಂಡಿತವಾಗ್ಲೂ ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ. ಲಕ್ಷ್ಮೀ ಪಾದದಾಣೆಗಳು ಸತ್ಯ. ಅಲ್ಲಿ ಹಸಿರು ಸೀರೆ, ಹಸಿರು ಬ್ಲೌಸ್ ಪೀಸು, ಮಲ್ಲಿಗೆ ಹೂವು, ಅರಿಶಿಣ ಕುಂಕುಮ, 1 ಡಜನ್ನು ಹಸಿರು ಬಳೆ, 1 ಡಜನ್ನು ಕೆಂಪು ಬಳೆ, 1 ಇಡಿಯಷ್ಟು ಅಕ್ಕಿ ಅದರ ಸೀರೆ ಮೇಲೆ ಇಟ್ಬಿಟ್ಟು ಕನಕದಾರ ಸ್ತೋತ್ರನ 3 ಬಾರಿ ಪಠಿಸ್ಬೇಕು. ನೋಡಿ, ಪಠಣೆ ಮಾಡಬೇಕು. ಅಲ್ಲೇ ಸಿಗ್ತವೆ ಕನಕದಾರ ಸ್ತೋತ್ರ ಬುಕ್ಕು. ದೇವಸ್ಥಾನದ ಹತ್ರ ತಗೊಂಡು ನೀವು ಪಠಣೆ ಮಾಡಬೇಕು. ಮಾಡಿ ಅದನ್ನು ಲಕ್ಷ್ಮೀ ತಾಯಿಗೆ ಸಮರ್ಪಣೆ ಮಾಡಿ ಬನ್ನಿ. ಯಾವಾಗ ಹೋಗಬೇಕು? ವರ್ಷದಲ್ಲಿ ಒಂದು ದಿನ. ಅದು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ತುಂಬ ಪವರ್ಫುಲ್ಲು. ಇಂಥ ಟೈಮಲ್ಲಿ ನೀವು ಹೋಗಿ ಬನ್ನಿ. ಖಂಡಿತವಾಗ್ಲೂ ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ. ಇದಂತೂ ಲಕ್ಷ್ಮೀ ಪಾದದಾಣೆಗೂ ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ.
ಅರ್ಥ ಮಾಡ್ಕೊಳ್ಳಿ. ಈಗ ಮನುಷ್ಯ ಕಷ್ಟಪಟ್ಟು ದುಡಿತಿರ್ತಾನೆ, ಉದ್ಯೋಗ ಮಾಡೋದು ಮಾಡ್ತಿರ್ತಾನೆ, ವ್ಯಾಪಾರ ಮಾಡೋದು ಮಾಡ್ತಿರ್ತಾನೆ, ವ್ಯವಸಾಯ ಕೃಷಿ ಮಾಡೋದು ಮಾಡ್ತಿರ್ತಾನೆ. ಇಂತಿಂಥ ಪವರ್ಫುಲ್ ಸ್ಥಳಕ್ಕೆ ಇಂಥ ಟೈಮಲ್ಲಿ ಹೋಗಿ ಎನ್ಹಾನ್ಸ್ಮೆಂಟ್ ಮಾಡಿಕೊಂಡಾಗ ಅದರದ್ದು ಒಂದು ಪವರು ನಿಮಗೆ ಸಿಕ್ಕೇ ಸಿಗುತ್ತೆ. ಸರಿಯಾದ ಟೈಮುಗಳಲ್ಲಿ ಹೋಗಿ ಎನ್ಹಾನ್ಸ್ಮೆಂಟ್ ಮಾಡ್ಕೊಬೇಕು. ಒಳ್ಳೆ ಮನಸ್ಸಿನಿಂದ ಹೋಗಿ ಖಂಡಿತವಾಗ್ಲೂ ನಿಮಗೆ ಇಷ್ಟಾರ್ಥಗಳು ಈಡೇರುತ್ತೆ. ಯಾಕೆಂದರೆ ಲಕ್ಷ್ಮೀದೇವಿನೇ ಮನೆಯಲ್ಲಿ ಸ್ಥಿರವಾಗಿ ನಿಂತುಬಿಟ್ಟಾಗ ಇನ್ನೇನು ಬೇಕು ನಿಮಗೆ? ಒಬ್ಬ ಮನುಷ್ಯನಿಗೆ ಆರೋಗ್ಯ ಮತ್ತು ದುಡ್ಡು ಇವೆರಡು ಉಸಿರು ಇರೋವರೆಗೂ, ಉಸಿರು ಹೋಗೋವರೆಗೂ ಆರೋಗ್ಯ ದುಡ್ಡು ಇವೆರಡು ಇದ್ದರೆ ಕಲಿಯುಗದಲ್ಲಿ ನಿಮಗಿಂತ ಪುಣ್ಯವಂತರು ಭಾಗ್ಯವಂತರು ಇನ್ಯಾರಿದ್ದಾರೆ? ಅಫ್ಕೋರ್ಸ್ ಆಮೇಲೆ ದಾನ ಧರ್ಮ ಮಾಡೋದು ಇವೆಲ್ಲ ಮನುಷ್ಯ ಇಟ್ಕೊಬೇಕು. ಈ ರೀತಿ ಪ್ರಕ್ರಿಯೆಗಳು ಮಾಡಿ ಹೇಳ್ತಾ ಇದ್ದೀನಲ್ಲ, ತುಮಕೂರಿಗೆ ವರ್ಷದಲ್ಲಿ ಈ ಒಂದು ದಿನ ರಹಸ್ಯವಾಗಿ ಹೋಗಿ ಬನ್ನಿ. ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ. ಇದು ಲಕ್ಷ್ಮೀ ಪಾದದಾಣೆಗೂ ಸತ್ಯ. ಖಂಡಿತವಾಗ್ಲು ವಿಡಿಯೋ ನೋಡ್ತಾ ಇದ್ದವರು ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಹೈಪ್ ಮಾಡಿ. ನಮಸ್ಕಾರ.